ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ಕಡೆಯಿಂದ ಕಾಲ್ ಬಂತು. ನಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಂತೆ, ಮಾರ್ಕ್ಸ್ ಕಾರ್ಡ್ನ ಮತ್ತು ಎಲ್ಲ ಅಪ್ಲೋಡ್ ಮಾಡಬೇಕಂತೆ, ವೆರಿಫಿಕೇಷನ್ಸ್ ಮಾಡಬೇಕಂತೆ, ಅಮೌಂಟ್ ಯಾವಾಗ ಬರುತ್ತೆ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಆನ್ಸರ್ಸ್ ಆದರೆ ಸಿಗುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ವೀಡಿಯೋನ ಮಿಸ್ ಮಾಡಿಬಿಡಿ, ವೀಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ವೆರಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ. SSPದು ಪ್ರತಿಯೊಂದು ಅಪ್ಡೇಟ್ಸು ಮತ್ತು ಬೇರೆ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ಗೆ ಇನ್ನೂ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದು ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ನಿಮಗೆ ನೋಟಿಫಿಕೇಷನ್ ಸಮೇತ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು, ಬೇರೆ ಒಂದು ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, SSP ಕಡೆಯಿಂದ ಕಾಲ್ಗಳು ತುಂಬ ಬರ್ತಿದೆ. ಇದನ್ನು ಎಷ್ಟೊಂದು ಜನ ಸ್ಕ್ಯಾಮ್ ಅಂತ ಹೇಳ್ತಿದ್ದಾರೆ, ಆಮೇಲೆ ಸ್ಪ್ಯಾಮ್ ಅಂತ ಹೇಳ್ತಿದೆ. ಯಾಕಂದರೆ ಸ್ವಲ್ಪ ಜನಕ್ಕೆ BSNL ಅಂತ ಬಂದಿದ ಮೇಲೆ ಕನ್ಫರ್ಮ್ ಮಾಡ್ಕೊತಿದ್ದಾರೆ ಇದು ಗೌರ್ಮೆಂಟ್ದು ಅಂತಂದು. ಆಮೇಲೆ ಇದು ಸ್ಕ್ಯಾಮ, ಇದು ಏನಂತ ಕೇಳಿದ್ರೆ ಇದು ಖಂಡಿತ ಯಾವುದೇ ಕಾರಣಕ್ಕೂ ಸ್ಕ್ಯಾಮ್ ಅಲ್ಲ. SSP ಕಡೆಯಿಂದ ಕಾಲ್ ಬಂದಿರೋದು ನಿಜ. ಎಲ್ಲರೂ ನಿಮ್ಮ ಒಂದು ಕಾಲ್ ಆದ್ರೆ ಪಿಕ್ ಮಾಡಿರ್ತೀರಾ, ಸ್ವಲ್ಪ ಜನ ಕಾಲ್ ಪಿಕ್ ಮಾಡಿರಲ್ಲ. ಇವಾಗ ಏನು ಕೇಳ್ತಿದ್ದಾರೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ 31 ಅಂದರೆ ಈ ಜನವರಿ 31 ಅಷ್ಟರಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ತಂದು ವೆರಿಫಿಕೇಷನ್ಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ತಾಲೂಕು ಆಫೀಸರ್ ಅಂತಂದು ಕಾಲಲ್ಲಿ ಈ ಒಂದು ಡಿಸ್ಕಷನ್ ಆದರೆ ನಡೀತಿದೆ. ಓಕೆನಾ? ಇದನ್ನು ಯಾರ್ಯಾರು ಮಾಡಿಸ್ಬೇಕು, ಮಾಡಿಸ್ಲೇಬೇಕಾ ಇಲ್ಲ ಬಿಟ್ಟರೆ ನಡೀತದೆ ಅಂತ ಕೇಳಿದ್ರೆ ಅದಕ್ಕೆ ಕಂಪ್ಲೀಟ್ ಹೇಳ್ತೀನಿ. ನಿಮ್ಮ ಒಂದು ಕಾಲ್ ಮೆಸೇಜ್ ಮಾಡಿದಾಗ ಅಂದರೆ ಅವ್ರಿಗೆ ಪ್ರತಿಯೊಬ್ಬರು ಕಾಲ್ ಮಾಡ್ತಿದ್ದಾರೆ, ಅಂದರೆ ರ್ಯಾಂಡಮಾಗಿ ಮಾಡ್ತಿದ್ದಾರೆ. ನಿಮ್ಮೊಂದು SSP ವೆರಿಫಿಕೇಷನ್ಸ್ ಯಾವ ಥರ ಇರಬೇಕು, ನಿಮ್ಮ ಅಮೌಂಟ್ ಏನಾದರೂ ಮೆನ್ಷನ್ ಆಗಿದ್ದರೆ ಅವ್ರು ಕಾಲ್ ಮಾಡಿದ್ರು ಕೂಡ ನಾವು ವೆರಿಫಿಕೇಷನ್ಸ್ ಅಂದರೆ ಎಕ್ಸಾಂಪಲ್ ಇಲ್ಲಿ ಲೈವಲ್ಲೇ ತೋರಿಸ್ತೀನಿ ನೋಡಿ. ನಿಮಗೆ ನೋಡ್ಬೋದು, ನಿಮಗೆ ಇಲ್ಲಿ ಲೆವೆಲ್ 1 ವೆರಿಫಿಕೇಷನ್ಸ್ ಎಸ್ ಅಂತ ಆಗ್ಬಿಟ್ಟು ಅಮೌಂಟು ಈ ಥರ ಮೆನ್ಷನ್ ಆಗಿದರೆ ಯಾವುದೇ ಕಾರಣಕ್ಕೂ ನೀವು ನೆಕ್ಸ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ವೆರಿಫಿಕೇಷನ್ಸ್ ಮಾಡಿಸೋದಾಯಿತು ಯಾವುದೇ ಕಾರಣಕ್ಕೂ ಬೇಡ. ಯಾಕಂದರೆ ನೀವು ಆಲ್ರೆಡಿ ಮೆನ್ಷನ್ ಆಗಿದೆ, ಅವೇಟೆಡ್ ಕೂಡ ಇದೆ, ಜಸ್ಟ್ ನಿಮಗೆ DDO ಕಡೆಯಿಂದ ಅಪ್ಲೋಡ್ ಆಗಬೇಕಿರುತ್ತೆ. ಈ ಥರ ಯಾರಿಗೆ ಕಾಲ್ಸ್ ಬಂದಿದೆ ನೀವು ಯಾವುದೇ ಕಾರಣಕ್ಕೂ ವೆರಿಫಿಕೇಷನ್ಸ್ ಮಾಡಿಸೋದು ಬೇಕಾಗಿಲ್ಲ. ಈಗ ಯಾರ್ಯಾರು ವೆರಿಫಿಕೇಷನ್ಸ್ ಮಾಡಿಸ್ಬೇಕಂದ್ರೆ, ನಿಮ್ಮದು ಏನಾದರೂ ಇನ್ನೂ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಆಗಿಲ್ಲ, ಇನ್ನೂ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ದು ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಹೋಗಬೇಕಾಗುತ್ತೆ. ಎಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಒಂದು ನಿಯರ್ ಇರೋ ತಾಲೂಕು ಆಫೀಸ್ ಅಂತ ಹೇಳಿದ್ದೀನಿ. ತೊಗೊಂಡೋಗಿ ನೀವು ನಿಮ್ದು ಯಾವುದಂದ್ರೆ SSLC ಇದಾಗ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಇಲ್ಲ ಈಗ ನೀವೇನೋ ಡಿಗ್ರಿ ಓದ್ತಿದ್ರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ದು, ನೀವು ಒಬ್ಬರಿಗೆ ಸೆಮ್ ವೈಸ್ ಇರುತ್ತೆ, ಒಬ್ಬರಿಗೆ ಇಯರ್ ವೈಸ್ ಇರುತ್ತೆ. ನಿಮ್ಮ ಒಂದು ಪ್ರೀವಿಯಸ್ ಇಯರ್ದು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗಿ ವೆರಿಫಿಕೇಷನ್ಸ್ ಆದರೆ ಮಾಡಿಸ್ಬೇಕಾಗುತ್ತೆ. ವೆರಿಫಿಕೇಷನ್ಸು ಈ ಜನವರಿ 31 ಫಸ್ಟಲ್ಲೇ ನೀವು ವೆರಿಫಿಕೇಷನ್ ಮಾಡಿಸಿ, ಇಲ್ಲಾಂದರೆ ನಿಮಗೆ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋ ತುಂಬ ಚಾನ್ಸ್ ಇದೆ. ಆಲ್ರೆಡಿ ಅವ್ರು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಮೌಂಟ್ ಕೂಡ ಬರೋ ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ, ಆಯಿತಾ? ಯಾಕೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡೋದು ತುಂಬ ಕಡಿಮೆ. ಯಾಕಂದರೆ ಫಂಡ್ ಅನ್ನೋದು ಸ್ವಲ್ಪ ಸ್ಟೂಡೆಂಟ್ಸ್ಗೆ ರಿಲೀಸ್ ಆಗಿದೆ, ಮತ್ತು SSLC ಅಂತಿದ್ದೀನಿ, SC ST ಸ್ಟೂಡೆಂಟ್ಸ್ಗೆ ನಿಮಗೆ ಫಂಡ್ ಅನ್ನೋದು ರಿಲೀಸ್ ಆಗಿರೋದ್ರಿಂದ ತುಂಬ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಆಗಿದೆ. ಈಗ ಕ್ರೆಡಿಟ್ ಆಗ್ತಿರೋ ಒಂದು SSC ಸ್ಟೂಡೆಂಟ್ಸ್ಗೆ ನಿಧಾನವಾಗಿ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಬರ್ತಿದೆ. ಮೊದಲು ಸ್ಟಾರ್ಟಿಂಗಲ್ಲಿ ತುಂಬ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಅಟ್ ಎ ಟೈಮಲ್ಲಿ ತುಂಬ ಜನಕ್ಕೆ ಕ್ರೆಡಿಟ್ ಆಗ್ತಿತ್ತು. ನೆಕ್ಸ್ಟ್ ಈಗ ಫೆಬ್ರವರಿ ಫಸ್ಟ್ ವೀಕ್ ಅನ್ನೋಷ್ಟರಲ್ಲಿ ನಿಮಗೆ ಯಾರು OBC ಸ್ಟೂಡೆಂಟ್ಸ್ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸು 2A 3A 3B ಈ ಒಂದು ಸ್ಟೂಡೆಂಟ್ಸ್ಗೂ ನಿಮಗೆ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿದ್ದು ಅಪ್ಲೋಡ್ ಆಗಿದ್ದರೆ ಮಾತ್ರ ನೆಕ್ಸ್ಟು ನಿಮಗೆ ಬರುವಂಥ ಮಂತ್ಗಳಲ್ಲಿ ಅಂದರೆ ಬರೋ ದಿನಗಳಲ್ಲಿ ನಿಮಗೆ ಅಮೌಂಟ್ SSP ಕಡೆಯಿಂದ ಸ್ಕಾಲರ್ಶಿಪ್ಪು ಅಮೌಂಟ್ ಬಂದೇ ಬರುತ್ತೆ. ಓಕೆನಾ? ಇದು ತುಂಬಾ ವೆರಿ ಇನ್ಫಾರ್ಮೇಟಿವ್ ಆಗಿತ್ತು. ಯಾಕಂದರೆ ನೀವು ಆಮೇಲೆ ಹೇಳ್ತೀರಾ ನಮಗೆ ಹೇಳಿರಲಿಲ್ಲ, ಈ ಇನ್ಫಾರ್ಮೇಷನ್ ತಿಳಿಸಿರಲಿಲ್ಲ, 31 ಅಷ್ಟರಲ್ಲಿ ನಿಮಗೆ ವೆರಿಫಿಕೇಷನ್ಸ್ ಮಾಡಿಸ್ಬೇಕಿತ್ತು ಅಂತಂದು. ಯಾಕಂದರೆ ನನಗೆ ಕಮೆಂಟ್ಸಲ್ಲಿ ಹಾಕಿದ್ರು ಸ್ಟೂಡೆಂಟ್ಸು, ಯಾಕಂದರೆ ನಮಗೆ ಬರೀ SSP ಕಡೆಯಿಂದ ಒಂದೇ ಒಂದು ಬಂದಿದೆ. ಅದು ಯಾವುದಪ್ಪ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ನಿಮಗೆ ಜಸ್ಟ್ BCWD P ರಿಯಂಬರ್ಸ್ಮೆಂಟ್ ಅಷ್ಟೇ 18,000 ಅಷ್ಟೇ ಮೆನ್ಷನ್ ಆಗಿದೆ. ನಮಗೆ ವಿದ್ಯಾಸಿರಿ ಫಂಡ್ ಆ್ಯಂಡ್ ಅಕಮೆಂಡೇಷನ್ ಸ್ಕೀಮಲ್ಲಿ ಅಮೌಂಟ್ ನೋ ಅಂತಿದೆ, ಅಮೌಂಟ್ ಕೂಡ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಿದ್ರೆ. ನನ್ನ ಒಂದು ಚಾನಲ್ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿದ್ದೆ ಅಂದರೆ ಇದ್ರ ಬಗ್ಗೆ ನಾನು ವೀಡಿಯೋ ಡೆಡಿಕೇಟೆಡ್ ಮಾಡಿದ್ದೀನಿ. ಸಾಕಷ್ಟು ಸ್ಟೂಡೆಂಟ್ಸ್ಗೆ ನೋಡಿ, ನನ್ನ ಒಂದು ಚಾನಲ್ ಯಾರು ಫಾಲೋ ಮಾಡಿದರೆ ಪ್ರತಿಯೊಬ್ಬರಿಗೂ 99 ಅಲ್ಲ 100% ಈ 15,000 ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಯಾಕೆ ಬಂದಿದೆ ಕೊಡಿ, ಯಾಕಂದರೆ ಎಲ್ಲರಿಗೂ ಅಮೌಂಟ್ ಮೆನ್ಷನ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಕೊಡ್ತಾರೆ. ಯಾಕಂದರೆ ನೀವು ಜಸ್ಟ್ ವಿದ್ಯಾಸಿರಿ ಸ್ಕಾಲರ್ಶಿಪ್ನ ಯಾವ ಥರ ಪಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ತಿಳಿಸಿದ್ದೆ, ಯಾವ ಥರ ಅದಕ್ಕೆ ಅಪ್ಲೈ ಮಾಡಿರಂಗೆ ಅಂತ. ಬೇಕಾದ್ರೆ ನಿಮಗೆ ವಿದ್ಯಾಸಿರಿದ ಇನ್ನೊಂದು ಬೇಕಾದ್ರೆ ವೀಡಿಯೋ ಡೆಡಿಕೇಟ್ ಮಾಡಿ ತಿಳಿಸ್ತೀನಿ. ನಿಮ್ಮ ಕಮೆಂಟ್ಸಲ್ಲಿ ಏನಾದರೂ ವಿದ್ಯಾಸಿರಿ ಅಂತ ಕಮೆಂಟ್ ಮಾಡಿಸಿದ್ರೆ ಅದಕ್ಕೆ ಯಾವ ಥರ ಕಳಿಸ್ತೀನಿ. ಬಟ್ ಇವಾಗ ಅಪ್ಲೈ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ಬರುವಂಥ ಸ್ಕಾಲರ್ಶಿಪ್ಗೆ ವಿದ್ಯಾಸಿರಿಗೆ ಅಪ್ಲೈ ಆದರೆ ಮಾಡ್ಬೋದು. ಈಗ ಯಾವುದೇ ಕಾರಣಕ್ಕೂ ನೀವು ಅಪ್ಲೈ ಮಾಡೋಕ್ಕಾಗಲ್ಲ, ಆಲ್ರೆಡಿ ಅದು ಮುಗಿದೋಯ್ತು ಡೇಟ್, ಆಯಿತಾ? ವಿದ್ಯಾಸಿರಿದು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಟ್ ಪ್ರೆಸೆಂಟ್ ಇದು ಒಂದಾಗಿತ್ತು. ಸ್ಕಾಲರ್ಶಿಪ್ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ತೀನಿ. ನೆಕ್ಸ್ಟು ಇನ್ನೊಂದು ಹೇಳಿದೆ ನಾನು ನಿಮಗೆ, ವಿದ್ಯಾಸಿರಿ ಸ್ಕಾಲರ್ಶಿಪ್ದು ಕೂಡ ಎಲ್ಲರಿಗೂ ಮೆನ್ಷನ್ ಆಗುತ್ತೆ ಈ ಥರ ಇದ್ದವ್ರಿಗೆ. ನೆಕ್ಸ್ಟ್ ನಿಮಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುತ್ತೆ. ನಿಮ್ಮ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಯಾವುದೇ ಥರ ಡೌಟ್ಸ್ ಇರಲಿ, ಯಾವುದೇ ಥರ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನಿಮಗೆ ಸ್ಕಾಲರ್ಶಿಪ್ ವೀಡಿಯೋದು ಯಾವುದೇ ಒಂದು ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇದಿಷ್ಟು ಈ ಸ್ಕಾಲರ್ಶಿಪ್ದು ರಿಲೇಟೆಡ್ ಆಗಿರೋವಂಥ ಇನ್ಫಾರ್ಮೇಷನ್ ಅದರ ಕೊಟ್ಟಿದ್ದೀನಿ. ನಿಮ್ಮ ಡೌಟ್ಸ್ ಏನಿರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಡೆಡಿಕೇಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಅದು ಆನ್ಸರ್ ಮಾಡ್ತೀನಿ ನಿಮ್ಮ ಒಂದು ಡೌಟ್ಸ್ ಇದ್ದರೆ. ಮತ್ತು ನಿಮ್ಮದು SSP ಕಡೆಯಿಂದ ಕಾಲ್
ಅಂದರೆ ಪಿಕ್ ಮಾಡಿ ಅವ್ರದ್ದು ಏನಿದೆ ಅಂದರೆ ಯಾಕಂದರೆ SSP ಕಡೆಯಿಂದನೇ ಕಾಲು ಇದು ಅವರೇ ಅಫಿಷಿಯಲಾಗಿ ಮಾಡ್ತಿರೋದು, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗೂ ಮಾಡ್ತಿದ್ದಾರೆ. ನಿಮ್ದು ಹೇಳಿದ್ನಲ್ವ 2 ಥರ, ಒಂದು ವೆರಿಫಿಕೇಷನ್ಸ್ ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರಲಿಲ್ಲ ಅಂದರೆ ಅವ್ರು ಹೇಳ್ದಾಗೆ ಮಾಡಿ. ನಿಮ್ಮ ಆಲ್ರೆಡಿ ವೆರಿಫಿಕೇಷನ್ಸ್ ಆಗಿತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು ಅವೇಟೆಡ್ ಅಂತಿದ್ರೆ ಆಲ್ರೆಡಿ ಆಗಿದೆ ಅಂತ ಅವ್ರಿಗೆ ಹೇಳಿ, ಅವ್ರು ಕೂಡ ಕನ್ಫರ್ಮ್ ಮಾಡಿಕೊಂಡು ನಿಮ್ಮದು ಬೇಗನೆ ಅಮೌಂಟ್ ಕ್ರೆಡಿಟ್ ಆದರೆ ಮಾಡ್ತಾರೆ. ಇದಿಷ್ಟು SSP ಕಡೆಯಿಂದ ಬಂದಿರೋ ಅಪ್ಡೇಟ್ ಆದಾಗಿತ್ತು. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ ಅಂತ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.